ಇವತ್ತು ಭಾರತ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಈ ಸಮಾರಂಭದ ಉದ್ದೇಶ ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಅಲ್ಲ. ಕೃಷಿಯನ್ನು ಹೇಗೆ ಲಾಭದಾಯಕ ಮಾಡಬೇಕು ಅದು ಬಹಳ ಮುಖ್ಯ. ಸುಸ್ಥಿರವಾದಂಥ ಕೃಷಿಯನ್ನು ಹೇಗೆ ಲಾಭದಾಯಕ ಮಾಡಬೇಕು, ಯಾಕಂತಂದ್ರೆ ಇವತ್ತಿನ ಯುವಕರು ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ. ಭಾಳ ಹಳ್ಳಿಗಳೆಲ್ಲ ಈಗ ಏನಾಗಿದ್ದಾವೆ ಅಂತಂದರೆ ವಯಸ್ಸಾದವರೇ ಜಾಸ್ತಿ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಅದರಿಂದ ಯುವಕರು, ವಿಶೇಷವಾಗಿ ಯುವತಿಯರು ಕೃಷಿನಲ್ಲಿ ಹೆಚ್ಚು ಆಕರ್ಷಣೆ ಆಗಬೇಕಾದ್ರೆ ಕೃಷಿ ಲಾಭದಾಯಕ ಆಗಲೇಬೇಕು. ಅದಕ್ಕೆ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಕೃಷಿ ಲಾಭದಾಯಕ ಆಗಲಿಕ್ಕೆ ಏನೇನು ಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಕೂಡ, ಕೈಗಾರಿಕೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಅದಕ್ಕೆ ನಾನು ಏನು ಹೇಳೋದು, ಕೃಷಿನಲ್ಲಿ ಏನೇನು ತಯಾರಾಗ್ತದೆ, ಹೊಸ ಪ್ರಯೋಗಗಳು ಬರ್ತವೆ, ಹೊಸ ಬೆಳವಣಿಗೆಗಳಾಗ್ತವೆ, ಅವೆಲ್ಲವೂ ಕೂಡ ರೈತರು ತಲುಪಬೇಕು. ರೈತರು ತಲುಪದೇ ಹೋದರೆ, ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗದೆ ಹೋದರೆ ಕೃಷಿ ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ FKCCI ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಈಗ ನಮ್ಮ ಎಲ್ಲಿವರೆಗೆ ಆಗಬೇಕು ನಮ್ಮ ರಾಜ್ಯ ಅಂತಂದರೆ, ಈಗ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ನಂಬರ್ 1 ಆಗಿದ್ದೀವಿ. ತಂತ್ರಜ್ಞಾನ ರಾಜಧಾನಿ ಬೆಂಗಳೂರು ಅಂತ ಕರಿತೀವಿ. ಕೃಷಿ ತಂತ್ರಜ್ಞಾನದಲ್ಲೂ ಕೂಡ ರಾಜಧಾನಿ ಆಗಬೇಕು. ಈಗ ನಾವು ಹೇಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ಮಾಹಿತಿ ತಂತ್ರಜ್ಞಾನದಲ್ಲಿ, ಕೃಷಿನಲ್ಲೂ ಅದೇ ಆಗಬೇಕು. ಬರೀ ಮಾಹಿತಿ ತಂತ್ರಜ್ಞಾನ ಒಂದು ಬೆಳೆದ್ರೆ ಸಾಲದು. ಒಂದು ರಾಜ್ಯ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತೇನು ಬೆಳವಣಿಗೆ ಆಗಿದೆ ಅದನ್ನು ಬಳಸ್ಕೊಳ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಳಸ್ಕೊಳ್ತಾ ಇದ್ದೀರಿ, ಇನ್ನೂ ಹೆಚ್ಚಾಗಿ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಈಗ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದು ಬಳಕೆ ಆಗ್ತಾ ಇದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಿಂದ ನಾವು ಎಲ್ಲಿವರೆಗೆ ಕೃಷಿಯನ್ನು ಲಾಭದಾಯಕ ಮಾಡಲ್ಲ, ಅದಕ್ಕೆ ನಾನು ಈ ನಮ್ಮಲ್ಲಿ ಒಣಭೂಮಿ ಜಾಸ್ತಿ ಇದೆ, ಒಣಭೂಮಿ ಲಾಭದಾಯಕ ಮಾಡಬೇಕಲ್ಲ. ಸಣ್ಣ ಹಿಡುವಳಿದಾರರೇ ಜಾಸ್ತಿ ಇರ್ತಕ್ಕಂಥದ್ದು. ಆ ಸಣ್ಣ ಹಿಡುವಳಿದಾರರು ಜಾಸ್ತಿ ಇರೋದ್ರಿಂದ ನಮ್ಮ ರಾಜ್ಯ, ನಮ್ಮ ದೇಶ, ಇಲ್ಲಿ ಸಣ್ಣ ಹಿಡುವಳಿದಾರರಿಗೆ ಮಾಡಬೇಕಾದಕ್ಕೆ ನಾನು ಕೃಷಿ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದಿದ್ದೆ. ಅದಕ್ಕೋಸ್ಕರ, ಯಾಕಂತಂದರೆ ಈ ಒಣಭೂಮಿನಲ್ಲಿ ಎಲ್ಲ ಕಾಲದಲ್ಲೂ ಮಳೆ ಇರಲ್ಲ. ನಮಗೆ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕ. ರಾಜಸ್ಥಾನ ನಂಬರ್ 1 ಇದ್ದರೆ ನಾವು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಕೃಷಿ ಭಾಗ್ಯ BJP ಅವರು ಬಂದ ಮೇಲೆ ನಿಲ್ಲಿಸ್ಬಿಟ್ಟಿದ್ರು, ಅದನ್ನು ನಿಲ್ಲಿಸೇ ಬಿಟ್ಟಿದ್ರು. ಮತ್ತೆ ಪ್ರಾರಂಭ ಮಾಡಿದೆ ಈಗ ನಾನು. ಯಾಕಂತಂದರೆ ಇದು ಒಣಭೂಮಿ ಬೇಸಾಯಗಾರರಿಗೆ ಸಂಜೀವಿನಿ ಕಾರ್ಯಕ್ರಮ. ಈ ಸಂಜೀವಿನಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದನ್ನು ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಹೀಗೆ ಸರ್ಕಾರ ಈಗ ಫ್ರೀಯಾಗಿ ಸಾಲ ಕೊಡ್ತೀವಿ. ಸುಮಾರು 83 ಲಕ್ಷ ರೈತರಿಗೆ 70,000 ಕೋಟಿ ರೂಪಾಯಿಗಳನ್ನು ಸಾಲ ಕೊಡ್ತೀವಿ. ಆಮೇಲೆ ಹೋದ ವರ್ಷ 8,000 ಕೋಟಿ ಇಟ್ಟಿದ್ದೇನೆ ನಾನು ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ. ನಾವು ಹೆಚ್ಚು ಯಾಕೆ ಇದನ್ನು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು. ಇನ್ವೆಸ್ಟ್ಮೆಂಟು ಜಾಸ್ತಿ ಆಗಲಿಕ್ಕೆ ಈಗ ಬೇರೆ ಬೇರೆ ಕೈಗಾರಿಕೆಯಲ್ಲಿ, ಅಗ್ರಿಕಲ್ಚರ್ನಲ್ಲಿ, ಗ್ರಾಮೀಣ ಅಭಿವೃದ್ಧಿನಲ್ಲಿ ಇನ್ವೆಸ್ಟ್ಮೆಂಟು ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಕೃಷಿನಲ್ಲೂ ಕೂಡ ಹೆಚ್ಚಾಗಬೇಕು. ಆಗ ಲಾಭದಾಯಕ ಆಗ್ತದೆ. ವಿದ್ಯಾವಂತರನ್ನು, ಯುವಕರನ್ನು ನಾವು ಈ ಕಡೆ ಸೆಳೀಲಿಕ್ಕೆ, ಈ ಕ್ಷೇತ್ರಕ್ಕೆ ಸೆಳೀಲಿಕ್ಕೆ
ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.